ಆಧ್ಯಾತ್ಮಿಕ ಮಿತ್ರರೇ ಮತ್ತು ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಬಗ್ಗೆ ಸ್ವಲ್ಪ ವಿಶೇಷವಾದ ಉಪನ್ಯಾಸ. ವಿಶೇಷ ಅಂದರೆ ಏನು? ಭಗವದ್ಗೀತೆ ವಿಶೇಷ, ಅದರಲ್ಲಿ ವಿಶೇಷ ಉಪನ್ಯಾಸ ಅನ್ನೋದಿಲ್ಲ. ಆದರೆ ಇದು ತುಂಬ ಜ್ಞಾನಕ್ಕೆ ಸಂಬಂಧಪಟ್ಟಿದೆ. ಹಾಗಾಗಿ ಜ್ಞಾನಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯವು ವಿಶೇಷ ಆಗಿ ಹೋಗುತ್ತೆ ಅಂತ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಭಗವದ್ಗೀತೆ ಮತ್ತು ಉಪನಿಷತ್ತುಗಳನ್ನು ಜ್ಞಾನಯಜ್ಞವಾಗಿ ಮಾಡಿಕೊಂಡಿದ್ದಾರೆ. ಯಜ್ಞದಲ್ಲಿ ನಾನಾ ಪ್ರಕಾರದ ಯಜ್ಞಗಳಿವೆ. 12 ರೀತಿಯ ಯಜ್ಞಗಳನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದರಲ್ಲಿ ಅತ್ಯುತ್ತಮ ಮತ್ತು ಅತಿ ಉತ್ಕೃಷ್ಟ ಯಜ್ಞ ಅಂದರೆ ಜ್ಞಾನಯಜ್ಞ ಅಂತ ಹೇಳ್ತಾರೆ. ಅದಕ್ಕಾಗಿ ಅನೇಕ ಯತಿಗಳು, ಸನ್ಯಾಸಿಗಳು, ವಿದ್ವಾಂಸರು ಭಗವದ್ಗೀತಾ ಪ್ರವಚನವನ್ನು ಜ್ಞಾನಯಜ್ಞ ಅಂತ ಕರೀತಾರೆ. ಹಾಗಾಗಿ ಇದನ್ನು ಜ್ಞಾನಯಜ್ಞ ಅಂತ ಕರೀತಾರೆ. ಇದನ್ನು ಯಾಕೆ ಜ್ಞಾನಯಜ್ಞ ಅಂತ ಕರೀತಾರೆ ಅಂದರೆ, ಭಗವದ್ಗೀತೆಯನ್ನು ಹೇಳಿದವರಿಗೂ ಮತ್ತು ಕೇಳಿದವರಿಗೂ ನಾನು ಮೋಕ್ಷವನ್ನೇ ಕೊಡುತ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಮೋಕ್ಷ ಸನ್ಯಾಸ ಯೋಗದಲ್ಲಿ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಮತ್ತು ಈ ಭಗವದ್ಗೀತೆಯನ್ನು, ಅಂದರೆ ನಾನು ಹೇಳಿದ ಮಾತುಗಳನ್ನು ಯಾರು ಪ್ರಚಾರ ಮಾಡ್ತಾರೋ, ಯಾರು ಒಬ್ಬರಿಂದ ಇನ್ನೊಬ್ಬರಿಗೆ ಹೇಳ್ತಾರೋ ಅವರಿಗೆ ಅತ್ಯುನ್ನತವಾದ ಫಲ ಸಿಗತ್ತೆ ಅಂತ ಭಗವದ್ಗೀತೆಯಲ್ಲಿ ಅತಿ ಸ್ಪಷ್ಟವಾಗಿ ಹೇಳೋದ್ರಿಂದ ಇದನ್ನು ಭಗವದ್ಗೀತೆಯನ್ನು ವಿಶೇಷ ಪ್ರವಚನ ಅಂತ ನಾವು ಕರಿತೇವೆ. ಈಗ ಭಗವದ್ಗೀತೆಯ ಬಗ್ಗೆ ಕೆಲವು ವಿಚಾರಗಳನ್ನು ನಾವು ಕೂಲಂಕುಷವಾಗಿ ತಿಳಿಯೋಣ. ಈ ಭಗವದ್ಗೀತೆಯನ್ನು ಪ್ರವೇಶಿಸುವ ಮೊದಲು ಭಗವದ್ಗೀತೆಯ ಬಗ್ಗೆ ಕೆಲವು ವಿಚಾರಗಳು ನಮಗೆ ಗೊತ್ತಿರಬೇಕು. ಯಾವ ವಿಚಾರಗಳು ಗೊತ್ತಿರಬೇಕು ಅಂದರೆ, ಭಗವದ್ಗೀತೆಯನ್ನು ಮುಖ್ಯವಾಗಿ ಹಿಂದೂಗಳು ಅತ್ಯಂತ ಪವಿತ್ರ ಗ್ರಂಥ ಎಂದು ತಿಳಿದಿರುತ್ತಾರೆ. ಹಿಂದೂಗಳಿಗೆ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳು ಮತ್ತು ವೇದಾಂತಗಳು, ಉಪನಿಷತ್ತುಗಳು ಇವು ಅತ್ಯಂತ ಪವಿತ್ರವಾದ ಗ್ರಂಥಗಳು. ಅದರಲ್ಲಿಯೂ ಭಗವದ್ಗೀತೆಯನ್ನು ಹೆಚ್ಚಿನದಾಗಿ ಅತ್ಯಂತ ಪವಿತ್ರವಾದ ಗ್ರಂಥ ಅಂತ ಕರೀತಾರೆ. ಈ ಭಗವದ್ಗೀತೆಯು ಭಾರತದಾದ್ಯಂತ ಅಲ್ಲದೆ ಜಗತ್ತಿನಾದ್ಯಂತ ಇದರ ವಿಚಾರಗಳು ಪ್ರಚಲಿತವಾಗಿವೆ. ಈ ಭಗವದ್ಗೀತೆಯನ್ನು ನಾನಾ ಥರವಾಗಿ ಉಪಯೋಗಿಸ್ತಾರೆ. ಅಂದರೆ ಧರ್ಮಗ್ರಂಥವಾಗಿ ಉಪಯೋಗಿಸುತ್ತಾರೆ ಮತ್ತು ಸೈಕಾಲಜಿಕಲ್ ಗ್ರಂಥವಾಗಿ, ಮಾನಸಿಕ ಚಿಕಿತ್ಸೆಯನ್ನು ಕೊಡುವ ಗ್ರಂಥವಾಗಿಯೂ ಉಪಯೋಗಿಸುತ್ತಾರೆ. ಇದನ್ನು ಮನೋವೈಜ್ಞಾನಿಕವಾದ ಗ್ರಂಥವೂ ಆಗಿದೆ. ಹಾಗಾಗಿ ಗೊತ್ತಿದ್ದವರು, ಭಗವದ್ಗೀತೆ ಬಗ್ಗೆ ತಿಳಿದವರು ಭಗವದ್ಗೀತೆಯನ್ನು ಸಾಕ್ಷಾತ್ ಪರಮಾತ್ಮ ಅಂತ ತಿಳಿದಿರ್ತಾರೆ. ಹಾಗಾಗಿ ಭಗವದ್ಗೀತೆ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲೂ ಇರಲೇಬೇಕಾದ ಒಂದು ಗ್ರಂಥವಾಗಿದೆ. ಆದರೆ ತುಂಬ ಜನ ಏನು ಮಾಡ್ತಾರೆ, ಭಗವದ್ಗೀತೆಯನ್ನು ಗ್ರಂಥ ಆಗಿ ಇಟ್ಕೊಳ್ತಾರೆ, ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಆದರೆ ಭಗವದ್ಗೀತೆ ಪೂಜೆ ಮಾಡಿದ್ರೆ ಒಳ್ಳೆಯದು, ಆದರೆ ಬರೀ ಪೂಜೆ ಮಾಡುವ ಗ್ರಂಥವಲ್ಲ. ಇದನ್ನು ಪಠಣ ಮಾಡಬೇಕು, ಪಾರಾಯಣ ಮಾಡಬೇಕು, ಅಲ್ಲಿ ಹೇಳಿದ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಸಾಧ್ಯವಾದಷ್ಟು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇದು ಅತಿ ಮುಖ್ಯವಾದ ವಿಷಯ ಆಗಿದೆ. ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳು, ಇದನ್ನು ನಾವು ಪ್ರಸ್ಥಾನತ್ರಯಗಳು ಎಂದು ಕರೆಯುತ್ತೇವೆ. ಹಿಂದೂಗಳಲ್ಲಿ ಪ್ರಸ್ಥಾನತ್ರಯ ಗ್ರಂಥಗಳಿಗೆ ಅತ್ಯಂತ ಮಹತ್ವವಿದೆ. ಇದೇ ಅಂತಿಮವಾದ ಗ್ರಂಥಗಳು ಅನ್ನುವಷ್ಟು ಮಹಿಮೆ ಇದೆ. ಈ ಪ್ರಸ್ಥಾನತ್ರಯ ಅಂದರೆ 3 ಅಂತ ಅರ್ಥ. 3 ಪ್ರಸ್ಥಾನ ಅಂದರೆ ಹೋಗುವುದು. ಎಲ್ಲಿಗೆ ಹೋಗುವುದು? ಬಂಧನದಿಂದ ಕಳಚಿಕೊಂಡು ಹೋಗುವುದು, ಮೋಕ್ಷಕ್ಕೆ ಹೋಗುವುದು. ಮೋಕ್ಷವನ್ನು ಹೊಂದಬೇಕು ಅನ್ನುವವರನ್ನು ಮುಮುಕ್ಷುಗಳು ಅಂತ ನಾವು ಕರಿತೇವೆ. ಈ ಮುಮುಕ್ಷುಗಳು ಓದಲೇಬೇಕಾದ, ಓದಿ ಅರ್ಥ ಮಾಡಿಕೊಳ್ಳಲೇಬೇಕಾದ, ಅಂದರೆ ಶ್ರವಣ, ಮನನ ಮತ್ತು ನಿಧಿಧ್ಯಾಸನ, ಈ 3 ಮಾಡಬೇಕಾದ ಗ್ರಂಥಗಳು ಈ 3. ಒಂದು ಭಗವದ್ಗೀತೆ,
ಇನ್ನೊಂದು ಉಪನಿಷತ್ತುಗಳು, ಮತ್ತೊಂದು ಬ್ರಹ್ಮಸೂತ್ರಗಳು. ಇದಕ್ಕೆ ಒಂದಕ್ಕೊಂದು ಏನು ಕನೆಕ್ಷನ್ ಇದೆ ಅಂತ ನಾವು ನೋಡಿದಾಗ, ಭಗವದ್ಗೀತೆಯಲ್ಲಿ ಉಪನಿಷತ್ತಿನ ಪೂರ್ತಿ ಸಾರಾಂಶ ಸಿಗತ್ತೆ. ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳ ಸಾರಾಂಶ ಭಗವದ್ಗೀತೆಯಲ್ಲಿ ಸಿಗುತ್ತದೆ. ಹಾಗಾಗಿ ಎಲ್ಲ ಋಷಿಮುನಿಗಳೂ ಸಹ, ಎಲ್ಲ ವೇದಾಂತಿಗಳೂ ಸಹ, ಎಲ್ಲ ವಿದ್ವಾಂಸರೂ ಸಹ, ಎಲ್ಲ ಸಾಮಾನ್ಯ ಜನರೂ ಸಹ ಈ ಗ್ರಂಥವನ್ನು ಸಾಕ್ಷಾತ್ ಭಗವಂತ ಅಂತ ತಿಳ್ಕೊಳ್ತಾರೆ. ಭಗವದ್ಗೀತೆಯನ್ನು ಭಗವಂತನ ವಾಣಿ ಅಂತ ನಾವು ಹೇಳ್ತೇವೆ. ಸಾಕ್ಷಾತ್ ಪರಮಾತ್ಮನೇ ಬಂದು ಯೋಗಾವೇಶದಿಂದ ಹೇಳಿದ ಅನೇಕ ವಿಚಾರಗಳು ಯಾರಿಗೆ? ಸಾಮಾನ್ಯ ಭಕ್ತರಿಗೆ, ಯೋಗಿಗಳಿಗೆ, ಜ್ಞಾನಿಗಳಿಗೆ, ಮತ್ತು ಮೋಕ್ಷವನ್ನೇ ಪಡೆಯಬೇಕೆಂಬ ಆಸೆ ಇದ್ದವರಿಗೆ, ಇವರೆಲ್ಲವರಿಗೂ ಒಟ್ಟಾರೆ ಧರ್ಮ ಮಾರ್ಗದಲ್ಲಿ ಹೋಗುವ ಪ್ರತಿಯೊಬ್ಬನಿಗೂ ಭಗವದ್ಗೀತೆಯಿಂದ ತಿಳಿದುಕೊಳ್ಳಬೇಕಾದ ಸುಮಾರು ವಿಷಯಗಳು ಇವೆ. ಇದರಲ್ಲಿ ಏನೇನು ಹೇಳ್ತಾರೆ? ಧರ್ಮದ ಬಗ್ಗೆ ಹೇಳ್ತಾರೆ, ಕರ್ಮದ ಬಗ್ಗೆ ಹೇಳ್ತಾರೆ, ಭಕ್ತಿಯೋಗದ ಬಗ್ಗೆ ಹೇಳ್ತಾರೆ, ಜ್ಞಾನದ ಬಗ್ಗೆ ಹೇಳ್ತಾರೆ, ಮತ್ತು ಮೋಕ್ಷವನ್ನೇ ಪಡೆಯಲು ಬೇಕಾದ ವೇದಾಂತದ ಬಗ್ಗೆನೂ ಈ ಭಗವದ್ಗೀತೆಯಲ್ಲಿ ಸಾಕಷ್ಟು ವಿಚಾರಗಳು ಬರುತ್ತವೆ. ಈ ಭಗವದ್ಗೀತೆಯಲ್ಲಿ ಒಟ್ಟು ಎಷ್ಟು ಅಧ್ಯಾಯ ಇದೆ ಅಂದರೆ 18 ಅಧ್ಯಾಯ ಇದೆ. 18 ಅಧ್ಯಾಯಗಳು ಭಗವದ್ಗೀತೆಯಲ್ಲಿ ಇದೆ. ಇದು ನಮ್ಗೆ ಗೊತ್ತಿರಬೇಕು. ಒಟ್ಟಾರೆ 700 ಶ್ಲೋಕಗಳಿವೆ. ಈ ಭಗವದ್ಗೀತೆ ಅನ್ನೋದು ಎಲ್ಲಿ ಬರುತ್ತೆ ಅಂದರೆ ಮಹಾಭಾರತ ಗ್ರಂಥದ ಮಧ್ಯಭಾಗದಲ್ಲಿ ಭಗವದ್ಗೀತೆ ಬರುತ್ತೆ. ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂದು ಹೇಳುತ್ತಾ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಎಂಬ ಹೆಸರಿನಿಂದ ಜನಿಸಿ ನಿಮಿತ್ತವಾಗಿ ಅರ್ಜುನನನ್ನು ಮಾಡಿಕೊಂಡು ಧರ್ಮಬೋಧನೆಯನ್ನು ಮಾಡಿದ ಗ್ರಂಥ ಭಗವದ್ಗೀತೆ ಆಗಿದೆ. ಇಲ್ಲಿ ಗುರುವಿನ ಸ್ಥಾನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾನೆ, ಶಿಷ್ಯನ ಸ್ಥಾನದಲ್ಲಿ ಅರ್ಜುನ ನಿಂತಿದ್ದಾನೆ. ಭಗವದ್ಗೀತೆಗೆ ಅನೇಕ ಜನ ಮಹಾತ್ಮರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂದರೆ ಒಂದು ಭಗವದ್ಗೀತೆಗೆ 700 ಶ್ಲೋಕಕ್ಕೆ 18 ಅಧ್ಯಾಯವಿರುವ 700 ಶ್ಲೋಕಗಳಿಗೆ 100 ವ್ಯಾಖ್ಯಾನಗಳು ನಮಗೆ ಸಿಗುತ್ತದೆ. 100 ಜನ ವ್ಯಾಖ್ಯಾನ ಮಾಡಿದ್ದಾರೆ. ಮಹಾ ವಿದ್ವಾಂಸರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಸಹ ಇದಕ್ಕೆ ವ್ಯಾಖ್ಯಾನ ಮಾಡಿ ಭಾಷ್ಯಗಳನ್ನು ಬರೆದಿದ್ದಾರೆ. ಭಗವತ್ಪಾದ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರಕಾರ ಭಗವದ್ಗೀತೆಗೆ ಭಾಷ್ಯವನ್ನು ಬರೆಯುತ್ತಾರೆ. ಅದ್ವೈತ ಸಿದ್ಧಾಂತ ಹೇಳುತ್ತೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮೈಕ ನಾಪರಃ. ಈ ಜಗತ್ತು ಅನ್ನೋದೊಂದು ಮಿಥ್ಯೆಯಾಗಿದೆ. ಮಿಥ್ಯೆ ಅಂದರೆ ಬದಲಾವಣೆಗೆ, ಸದಾಕಾಲ ಬದಲಾವಣೆಗೆ ಒಳಪಟ್ಟಿದೆ ಎಂದು ಹೇಳ್ತಾರೆ. ಮತ್ತು ಶ್ರೀಮನ್ ಮಧ್ವಾಚಾರ್ಯರು ಇದನ್ನೇ ದ್ವೈತ ಸಿದ್ಧಾಂತದಲ್ಲಿ ಹೇಳ್ತಾರೆ. ರಾಮಾನುಜಾಚಾರ್ಯರು ಇದನ್ನೇ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಹೇಳ್ತಾರೆ. ಈ ಭಗವದ್ಗೀತೆಯನ್ನು ನಾವು ಯಾವುದಕ್ಕೆ ಉಪಯೋಗಿಸ್ಬೇಕು ಅಂದರೆ ಪಾರಾಯಣ ಮಾಡಲಿಕ್ಕೆ ನಾವು ಈ ಭಗವದ್ಗೀತೆಯನ್ನು ಉಪಯೋಗಿಸ್ಬೇಕು. ದಿನಾಗಲೂ ನಾವು ಭಗವದ್ಗೀತೆಯ ಪಾರಾಯಣವನ್ನು ಮಾಡಬೇಕು. ಯತಿಗಳು, ಸನ್ಯಾಸಿಗಳು, ವಿದ್ವಾಂಸರು ಭಗವದ್ಗೀತೆ ಉಪನ್ಯಾಸವನ್ನು ಆಗಾಗ ಮಾಡ್ತಾರೆ. ಆಗ ಇದನ್ನು ಜ್ಞಾನಯಜ್ಞ ಅಂತ ಕರೀತಾರೆ. ಜ್ಞಾನಯಜ್ಞವನ್ನಾಗಿ ಮಾಡಿಕೊಂಡು ಪ್ರತಿಯೊಂದು ಅಧ್ಯಾಯದ ಉಪನ್ಯಾಸವನ್ನು 10 ದಿನ ಅಥವಾ 1 ವಾರ ಮಾಡ್ತಾ ಇರ್ತಾರೆ. ಈ ಭಗವದ್ಗೀತೆಯನ್ನು ಹೇಗೆ ಓದಬೇಕು, ಹೇಗೆ ಪಾರಾಯಣ ಮಾಡಬೇಕು ಅಂದರೆ, ಭಗವದ್ಗೀತೆಯನ್ನು ಮೊದಲು ಧ್ಯಾನ ಶ್ಲೋಕದಿಂದ ಶುರು ಮಾಡಿ ಅನಂತರ 18 ಅಧ್ಯಾಯಗಳನ್ನು ಓದಿ ಕೊನೆಗೆ ಗೀತಾ ಮಹಾತ್ಮೆ
ಅಂದರೆ ಭಗವದ್ಗೀತೆಯ ಫಲಶ್ರುತಿಯನ್ನು ಓದಬೇಕು. ಇದನ್ನು ಹೀಗೆ ಪಾರಾಯಣ ಮಾಡಬೇಕು. ಮೊದಲು ಧ್ಯಾನ ಶ್ಲೋಕಗಳನ್ನು ಓದಬೇಕು. ನಂತರ 18 ಅಧ್ಯಾಯಗಳನ್ನು ಅಥವಾ ನೀವು ಯಾವುದು ಸೆಲೆಕ್ಟ್ ಮಾಡದಿರೋ ಆ ಅಧ್ಯಾಯಗಳನ್ನು ಓದಬೇಕು ಮತ್ತು ಕೊನೆಗೆ ಫಲಶ್ರುತಿಯನ್ನು ಓದಬೇಕು. ಹೀಗೆ ಓದಿದರೆ ಭಗವದ್ಗೀತೆಯಿಂದ ಸಂಪೂರ್ಣ ಫಲವು ಸಿಗುತ್ತದೆ ಎಂದು ಭಗವದ್ಗೀತೆ ಗ್ರಂಥ ಹೇಳುತ್ತದೆ. ಈಗ ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳು ಬರ್ತವೆ. ಯಾವ್ಯಾವ ಅಧ್ಯಾಯಗಳು ಬರುತ್ತವೆ ಅಂದರೆ, ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ, ಎರಡನೇ ಅಧ್ಯಾಯ ಸಾಂಖ್ಯ ಯೋಗ, ಮೂರನೇ ಅಧ್ಯಾಯ ಕರ್ಮಯೋಗ, ನಾಲ್ಕನೇ ಅಧ್ಯಾಯ ಜ್ಞಾನಯೋಗ, ಐದನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ, ಆರನೇ ಅಧ್ಯಾಯ ಧ್ಯಾನ ಯೋಗ ಅಥವಾ ಆತ್ಮ ಸಂಯಮ ಯೋಗ, ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ, ಎಂಟನೇ ಅಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗ, ಒಂಬತ್ತನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ, ಹತ್ತನೇ ಅಧ್ಯಾಯ ವಿಭೂತಿ ಯೋಗ, 11ನೇ ಅಧ್ಯಾಯ ವಿಶ್ವರೂಪ ಸದ್ದರ್ಶನ ಯೋಗ, 12ನೇ ಅಧ್ಯಾಯ ಭಕ್ತಿ ಯೋಗ, 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ, 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ, 15ನೇ ಅಧ್ಯಾಯ ಪುರುಷೋತ್ತಮ ಪ್ರಾಪ್ತಿ ಯೋಗ, 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ, 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ, 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಹೀಗೆ ಈ ಭಗವದ್ಗೀತೆಯಲ್ಲಿ ಒಟ್ಟಾರೆ 18 ಅಧ್ಯಾಯಗಳು ಬರುತ್ತವೆ. ಈ 18 ಅಧ್ಯಾಯಗಳು ಮೊದಲನೇ ಅಧ್ಯಾಯದಿಂದ 18ನೇ ಅಧ್ಯಾಯದ ತನಕ ಏನೇನು ಬರುತ್ತೆ ಅಂತ ನಾವು ನೋಡಿದಾಗ, ಮೊದಲನೇ ಅಧ್ಯಾಯದಲ್ಲಿ ಅಂದರೆ ಅರ್ಜುನ ವಿಷಾದ ಯೋಗದಲ್ಲಿ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನಿಗೆ ಯುದ್ಧದ ಮಧ್ಯದಲ್ಲಿ, ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಮಧ್ಯದಲ್ಲಿ ಹೇಳ್ತಾನೆ, ಯುದ್ಧ ಪ್ರಾರಂಭ ಆಗುವ ಮೊದಲು ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ನಾನು ಯುದ್ಧ ಮಾಡೋಲ್ಲ, ಯಾಕಂದರೆ ನನ್ನ ಎದುರಿನಲ್ಲಿ ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ಗುರುಗಳು ಇದ್ದಾರೆ, ತಾತ ಎಲ್ಲ ಇದ್ದಾರೆ, ಮತ್ತು ನನ್ನ ಜೊತೆಗೂ ತುಂಬ ಜನ ನಮ್ಮನ್ನು ಬಂಧು ಬಾಂಧವರಿದ್ದಾರೆ. ಯುದ್ಧ ಮಾಡಿದರೆ ಇವರೆಲ್ಲ ನಾಶ ಹೊಂದುತ್ತಾರೆ, ಅವರ ಮರಣಕ್ಕೆ ನಾನೇ ಕಾರಣ ಆಗುತ್ತೇನೆ. ಹಾಗಾಗಿ ಅವರ ಮರಣದಿಂದ ನಾನಾ ಥರ ಸಮಸ್ಯೆಗಳು ಉಂಟಾಗುತ್ತದೆ, ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗತ್ತೆ, ಅನೇಕ ಜನ ಹೆಂಗಸರು ವಿಧವೆಯರಾಗ್ತಾರೆ, ಗಂಡನನ್ನು ಕಳ್ಕೊಳ್ತಾರೆ. ಗಂಡನನ್ನು ಕಳ್ಕೊಂಡರೆ ಆ ಮಕ್ಕಳಿಗೆ ತಂದೆ ಇಲ್ಲ ಅಂತಾಗತ್ತೆ, ಹೆಂಡತಿಯರಿಗೆ ಗಂಡ ಇಲ್ಲ ಅಂತಾಗತ್ತೆ, ಅಪ್ಪ ಅಮ್ಮನಿಗೆ ಮಗ ಇಲ್ಲ ಅಂತಾಗತ್ತೆ, ಮೇಲಿರೋ ಪಿತೃಗಳಿಗೆ ಪಿಂಡ ಕೊಡೋರು ಯಾರೂ ಇಲ್ಲ ಅಂತಾಗತ್ತೆ. ಹೀಗಾಗಿ ನನ್ನ ರೀತಿಯಲ್ಲಿ ಈ ಯುದ್ಧ ಮಾಡೋದು ಧರ್ಮವಲ್ಲ, ಇದು ಧರ್ಮ ವಿರೋಧಿಯಾಗಿದೆ. ಧರ್ಮ ವಿರೋಧಿಯಾದ ಕೆಲಸವನ್ನು ಮಾಡಿ ಇಂತಹ ಪಾಪ ಕಾರ್ಯವನ್ನು ಮಾಡಿ ದೊರಕುವ ಸಾಮ್ರಾಜ್ಯದ ಅಗತ್ಯ ನನಗಿಲ್ಲ, ಹಾಗಾಗಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಅರ್ಜುನನು ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಎಸೆದು ರಥದಲ್ಲಿ ಕುಳಿತುಕೊಂಡು ಖಿನ್ನನಾಗಿ, ಅಂದರೆ ಡಿಪ್ರೆಷನಿಗೆ ಹೋಗಿ ಕುಳಿತುಕೊಂಡಿರ್ತಾನೆ. ಆವಾಗ ಅರ್ಜುನನ ಸಾರಥಿಯಾದ ಶ್ರೀಕೃಷ್ಣ ಪರಮಾತ್ಮನು 2ನೇ ಅಧ್ಯಾಯದಲ್ಲಿ ಪ್ರಾರಂಭದಿಂದಲೂ ಅರ್ಜುನನಿಗೆ ತನ್ನ ಉಪದೇಶವನ್ನು ಪ್ರಾರಂಭಿಸ್ತಾನೆ. ಈ 2ನೇ ಅಧ್ಯಾಯದಲ್ಲಿ ಒಟ್ಟಾರೆ ಶ್ರೀಕೃಷ್ಣ ಪರಮಾತ್ಮನು ಏನು ಹೇಳುತ್ತಾ ಹೋಗುತ್ತಾನೆ ಅಂದರೆ, ಅರ್ಜುನ, ಮೂರ್ಖನಂತೆ ನೀನು ಮಾತಾಡಬೇಡ. ಮೂರ್ಖರು ಯಾವಾಗಲೂ ತಾವು ದೇಹಗಳು ಎಂದು ತಿಳಿದಿರುತ್ತಾರೆ. ಮೂರ್ಖರಿಗೆ ಆತ್ಮವೆಂದರೆ ದೇಹವೇ. ಆದರೆ ನಿಜವಾಗಿ ದೇಹವಾಗಲಿ, ಮನಸ್ಸಾಗಲಿ, ಬುದ್ಧಿಯಾಗಲಿ, ಚಿತ್ತವಾಗಲಿ ಇದ್ಯಾವುದು ನಾವು ಅಲ್ಲ. ನಾವು ಈ ದೇಹದ ಒಳಗಿರುವ ಆತ್ಮರು ಎಂದು ಮೊದಲು ಆತ್ಮತತ್ವವನ್ನು
ಬೋಧಿಸ್ತಾನೆ. ನಂತರ ನೀನು ಕ್ಷತ್ರಿಯನಾದ್ದರಿಂದ ನೀನು ಕ್ಷತ್ರಿಯ ಧರ್ಮವನ್ನು ಪಾಲಿಸಲೇಬೇಕು. ಯುದ್ಧದಲ್ಲಿ ಬೆನ್ನು ಹಾಕಿಕೊಂಡು ನೀನು ಹೋದರೆ ಉಳಿದವರು ನೀನು ಸೋತು ಹೋದಿ ಅಂತ ನಿನ್ನನ್ನು ಕೊನೆಯ ತನಕ ನಿಂದಿಸ್ತಾರೆ. ಹಾಗಿದ್ದರೂ ಸಹ ನೀನು ಯುದ್ಧವನ್ನು ಮಾಡಬೇಕು. ನೀನು ಜನನ ಮರಣಗಳನ್ನು ತಿಳಿದುಕೊಂಡವನಾದರೆ ಸತ್ತವನು ಮತ್ತೆ ಇನ್ನೊಂದು ದೇಹವನ್ನು ತೆಗೆದುಕೊಂಡು ಮತ್ತೆ ಬರುತ್ತಾನೆ. ಹಾಗಾಗಿ ನಿನ್ನ ಎದುರಿನಲ್ಲಿರುವ ನಿನ್ನ ಗುರುಗಳಾದ ದ್ರೋಣರಾಗಲಿ, ತಾತನಾದ ಭೀಷ್ಮರಾಗಲಿ, ಅಣ್ಣ ತಮ್ಮಂದಿರಾಗಲಿ ಅಥವಾ ನೀನೇ ಆಗಲಿ, ಯಾರೇ ದೇಹವನ್ನು ತ್ಯಾಗ ಮಾಡಿ ಸತ್ತು ಹೋದರೂ ಸಹ ಮತ್ತೆ ಮುಂದಿನ ಜನ್ಮದಲ್ಲಿ ಇನ್ನೊಂದು ದೇಹವನ್ನು ಪಡೆದುಕೊಂಡು ಬರುತ್ತಾರೆ. ನಿಜವಾಗಿ ನೋಡಿದರೆ ಜನನವೂ ಇಲ್ಲ, ಮರಣವೂ ಇಲ್ಲ ಎನ್ನುವ ಅತ್ಯಂತ ಶ್ರೇಷ್ಠವಾದ ಆತ್ಮಜ್ಞಾನವನ್ನು ಶ್ರೀಕೃಷ್ಣ ಪರಮಾತ್ಮ 2ನೇ ಅಧ್ಯಾಯವಾದ ಸಾಂಖ್ಯ ಯೋಗದಲ್ಲಿ ಕೊಡುತ್ತಾನೆ. ಆದರೆ ಅರ್ಜುನನಿಗೆ ಈ ವಿಷಯವು ಸ್ಪಷ್ಟವಾಗಿ ಅರ್ಥವಾಗುವುದಿಲ್ಲ. ಹಾಗಾಗಿ ಸಾಂಖ್ಯಯೋಗವು ಅತ್ಯಂತ ಉನ್ನತ ಸ್ಥಿತಿಯ ಮುಮುಕ್ಷುವಾದವನಿಗೆ ಹೇಳುವಂಥ ಉಪದೇಶಗಳನ್ನೆಲ್ಲವೂ 2ನೇ ಅಧ್ಯಾಯದಲ್ಲೇ ಶ್ರೀಕೃಷ್ಣ ಪರಮಾತ್ಮನು ಅತಿ ಉಚ್ಚ ಮಟ್ಟದಲ್ಲಿ ಹೇಳುತ್ತಿರುವಾಗ ಅರ್ಜುನನಿಗೆ ಈ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲ ಉಂಟಾಗುತ್ತದೆ. ಹಾಗಾಗಿ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಶ್ರೀಕೃಷ್ಣ, ನೀನು ನನ್ನ ಸಖನೂ ಹೌದು, ಆದರೆ ನೀನು ನನ್ನನ್ನು ಶಿಷ್ಯನಾಗಿ ಮಾಡಿಕೊಂಡು ನನಗೆ ಕೆಲವು ಪ್ರಶ್ನೆಗಳಿಗೆ ನೀನು ಉತ್ತರವನ್ನು ಹೇಳಬೇಕು. ಯುದ್ಧ ಎನ್ನುವುದು ಒಂದು ಕರ್ಮ. ನೀನು ಆತ್ಮಜ್ಞಾನವನ್ನು ಹೇಳುವುದು ಮೋಕ್ಷದ ವಿಚಾರ. ಮೋಕ್ಷದ ವಿಚಾರಕ್ಕೆ ನಾನು ಹೋಗಬೇಕೆಂದು ನಿನ್ನಲ್ಲಿ ಇದ್ದರೆ, ನಾನು ಯೋಗಿಯಾಗಬೇಕೆಂದು ನಿನ್ನ ಬಯಕೆಯಾದರೆ, ಯುದ್ಧದಂಥ ಹೀನ ಕರ್ಮಕ್ಕೆ ನನ್ನನ್ನು ನೀನು ಏಕೆ ಪ್ರೇರೇಪಿಸುತ್ತಾ ಇದ್ದೀಯಾ? ಇದು ದ್ವಂದ್ವ ಆಗಲಿಲ್ವಾ? ಒಂದು ಕಡೆ ಯುದ್ಧ ಮಾಡು ಅಂತ ಹೇಳ್ತೀಯ, ಇನ್ನೊಂದು ಕಡೆ ಮೋಕ್ಷವನ್ನು ಬಯಸುವಂಥ ಸಾಂಖ್ಯ ಯೋಗವನ್ನು ಹೇಳ್ತಾ ಇದ್ದೀಯ. ನಿನ್ನ ಮಾತಿನಲ್ಲೇ ಗೊಂದಲವನ್ನು ಉಂಟು ಮಾಡುವ ಶಬ್ದಗಳ ಮೂಲಕ ನನ್ನನ್ನು ಗೊಂದಲಕ್ಕೆ ಸಿಲುಕಿಸಿದ್ದೀಯಾ. ಹಾಗಾಗಿ ಯಾವುದಾದ್ರೂ ಒಂದನ್ನು ಹೇಳು. ನನಗೆ ಯುದ್ಧ ಮಾಡಬೇಕೋ ಇಲ್ಲ ಯುದ್ಧವನ್ನು ಬಿಟ್ಟು ಮೋಕ್ಷವಾಗಿ ಯೋಗಿ ಆಗಬೇಕೋ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣ ಪರಮಾತ್ಮನು 3ನೇ ಅಧ್ಯಾಯದಲ್ಲಿ ಕರ್ಮಯೋಗವನ್ನು ಹೇಳುತ್ತಾನೆ. ಕರ್ಮಯೋಗವನ್ನು ಮಾಡಲೇಬೇಕು. ಕರ್ಮಯೋಗವನ್ನು ಚಿತ್ತಶುದ್ಧಿಗಾಗಿ ಮಾಡಲೇಬೇಕು. ಮೋಕ್ಷ ಎನ್ನುವುದು ದೊರಕಬೇಕಾದರೆ ಕರ್ಮಯೋಗದ ಮೂಲಕ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಮೋಕ್ಷವನ್ನು ಪಡೆಯಬೇಕು ಎಂದು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅತ್ಯಂತ ಗಹನವಾದ ವಿಚಾರವನ್ನು ಹೇಳುತ್ತಾ ಹೋಗುತ್ತಾನೆ. ನಾವು ಪ್ರತಿಯೊಬ್ಬರೂ ಕರ್ಮವನ್ನು ಮಾಡುತ್ತೇವೆ, ಆದರೆ ಪ್ರತಿಯೊಂದು ಕರ್ಮದ ಹಿಂದೆ ನಾನು ಮಾಡುತ್ತಾ ಇದ್ದೇನೆ ಅನ್ನುವ ಕರ್ತೃತ್ವವಿರುತ್ತದೆ. ನಾನು ಮಾಡುವ ಕರ್ಮದಿಂದ ಆ ಫಲವು ನನಗೇ ಸಿಗಬೇಕು ಎನ್ನುವ ಭೋಕ್ತೃತ್ವ ಬುದ್ಧಿ, ಫಲಾಪೇಕ್ಷೆ ಇರುತ್ತೆ. ಈ ಎರಡನ್ನೂ ಬಿಟ್ಟು ಕರ್ತವ್ಯವೆಂದು ಕರ್ಮವನ್ನು ಮಾಡಬೇಕು. ಇದನ್ನೇ ಕರ್ಮಯೋಗ ಎಂದು ಹೇಳುತ್ತಾರೆ. ಯಾರು ಈ ಕರ್ಮಯೋಗವನ್ನು ಮಾಡುತ್ತಾರೋ ಅವರ ಚಿತ್ತಶುದ್ಧಿಯಾಗುತ್ತದೆ. ಚಿತ್ತಶುದ್ಧಿ ಎಂದರೆ ಮನಸ್ಸು ಶುದ್ಧಿಯಾಗತ್ತೆ, ಅಂತಃಕರಣ ಶುದ್ಧಿಯಾಗುತ್ತದೆ. ಅಂತಃಕರಣ ಎಂದರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಈ 4 ವಿಚಾರಗಳು ಸೇರಿ ನಾವು ಅಂತಃಕರಣ ಎಂದು ಹೇಳುತ್ತೇವೆ. ಮೊದಲನೇದಾಗಿ ಧಾರ್ಮಿಕತೆಯಲ್ಲಿರುವ ವ್ಯಕ್ತಿಗೆ, ಮುಖ್ಯವಾಗಿ ಮೋಕ್ಷತ್ವವನ್ನೇ ಪಡೆಯಬೇಕು ಅನ್ನೋ ವ್ಯಕ್ತಿಗೆ, ಧ್ಯಾನ ಯೋಗಿಗೆ ಮತ್ತು ಜ್ಞಾನಯೋಗಿಗೆ, ವೇದಾಂತಿಗೆ, ಇಂಥವರಿಗೆ ಮೊದಲನೇದಾಗಿ ಆಗಬೇಕಾದ್ದು ಚಿತ್ತಶುದ್ಧಿ. ಹಾಗಾಗಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನೀನು ಕರ್ಮಯೋಗದಿಂದ ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ಯುದ್ಧ ಮಾಡುವುದು ನಿನ್ನ ಕರ್ಮವಾಗಿದೆ.
ನಿನ್ನ ಕರ್ತವ್ಯವಾಗಿದೆ. ಆ ಕರ್ತವ್ಯವನ್ನು ಪಾಲಿಸುತ್ತಾ ಹೋದರೆ ನಿನ್ನ ಚಿತ್ತಶುದ್ಧಿಯೂ ಆಗುತ್ತದೆ, ನೀನು ಯೋಗಿಯಾಗುವ ಅರ್ಹತೆಯೂ ನಿನಗೆ ಸಿಗುತ್ತದೆ ಎಂದು ಇಲ್ಲಿ ಭಗವಂತನಾದ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸುತ್ತಾ ಮುಂದೆ 4ನೇ ಅಧ್ಯಾಯದಲ್ಲಿ ಜ್ಞಾನಯೋಗವನ್ನು ಉಪದೇಶಿಸುತ್ತಾನೆ. ಜ್ಞಾನಕ್ಕೆ ಸಮಾನವಾದುದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಜ್ಞಾನದಿಂದಲೇ ಎಲ್ಲವೂ ದೊರಕುತ್ತದೆ ಎಂದು ಇಲ್ಲಿ ಭಗವಂತನು ಅತಿ ಸ್ಪಷ್ಟವಾಗಿ ಹೇಳುತ್ತಾ 12 ರೀತಿಯ ಯಜ್ಞಗಳನ್ನು ಹೇಳುತ್ತಾನೆ. ಆ ಎಲ್ಲ ಯಜ್ಞಗಳಿಗಿಂತಲೂ ಜ್ಞಾನಯಜ್ಞವೆನ್ನುವುದು ಅತಿ ಶ್ರೇಷ್ಠವಾದದ್ದು ಎಂದು ಹೇಳುತ್ತಾ, ಯಾರು ಜ್ಞಾನಯಜ್ಞದಲ್ಲಿ ತೊಡಗಿರುತ್ತಾರೋ ಅಂಥವರು ಪಾಪ ಮಾಡಿದ್ದರೂ ಸಹ ಈ ಜನ್ಮದಲ್ಲಾಗಲಿ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪವು ನಿಶ್ಶೇಷವಾಗಿ ಕಳೆದು ಹೋಗುತ್ತದೆ. ಹಾಗಾಗಿ ಜ್ಞಾನವನ್ನು ಪಡೆಯಬೇಕು ಎಂದು 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾ 5ನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ ಯೋಗವನ್ನು ಹೇಳುತ್ತಾನೆ. ಇಲ್ಲಿ ಕರ್ಮ ಸನ್ಯಾಸ ಯೋಗವೆಂದರೆ ಕರ್ಮವನ್ನು ಬಿಡಬೇಕು ಎಂದಲ್ಲ, ಅರ್ಥವಲ್ಲ. ಕರ್ಮವನ್ನು ಮನಸ್ಸಿನಿಂದ ಬಿಟ್ಟು ಬಿಡಬೇಕು. ಸನ್ಯಾಸ ಎಂದರೆ ಬಿಟ್ಟು ಬಿಡುವುದು. ಕರ್ಮ ಸನ್ಯಾಸವೆಂದರೆ ಕರ್ಮದಿಂದ ಬರುವ ಫಲಾಪೇಕ್ಷೆಯನ್ನು ಬಿಟ್ಟು ಬಿಡಬೇಕು ಮತ್ತು ಕರ್ಮವನ್ನು ನಾನು ಮಾಡುತ್ತಾ ಇದ್ದೇನೆ ಅನ್ನುವ ಅಹಂಕಾರ ಭಾವನೆಯನ್ನು ಬಿಟ್ಟು ಬಿಡಬೇಕು. ಹೀಗೆ ಕರ್ಮ ಸನ್ಯಾಸವನ್ನು ಮಾಡಬೇಕು ಎಂದು 5ನೇ ಅಧ್ಯಾಯದಲ್ಲಿ ಹೇಳುತ್ತಾ 6ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಧ್ಯಾನ ಯೋಗದ ಬಗ್ಗೆ ಹೇಳುತ್ತಾನೆ. ಧ್ಯಾನ ಯೋಗವು ಅತ್ಯಂತ ಶ್ರೇಷ್ಠವಾದ ವಿಷಯವಾಗಿದೆ ಎಂದು ಹೇಳುತ್ತಾ, ಧ್ಯಾನ ಯೋಗ ಮಾಡಲು ನಿನ್ನ ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸು ಶುದ್ಧವಾಗಿದ್ದವರಿಗೆ, ಚಿತ್ತಶುದ್ಧಿ ಇದ್ದವರಿಗೆ ಧ್ಯಾನ ಯೋಗವು ಬೇಗನೆ ಒಲಿಯುತ್ತದೆ, ಧ್ಯಾನದಿಂದ ಜ್ಞಾನ ಉಂಟಾಗುತ್ತದೆ ಎಂದು ಇಲ್ಲಿ ಭಗವಂತನಾದ ಶ್ರೀಕೃಷ್ಣನು ಹೇಳುತ್ತಾ ಧ್ಯಾನ ಯೋಗ ಹೇಗೆ ಮಾಡಬೇಕು ಎಂದು ಹೇಳುತ್ತಾನೆ. ಯೋಗದ ಮಾರ್ಗದಲ್ಲಿ ಧ್ಯಾನ ಯೋಗ ಬೇರೆ ಥರ ಇರುತ್ತೆ. ಬುದ್ಧನ ಮಾರ್ಗದಲ್ಲಿ ಧ್ಯಾನ ಮಾಡೋ ಪದ್ಧತಿ ಬೇರೆ ಥರ ಇರುತ್ತೆ. ವೇದಾಂತದಲ್ಲಿ ಧ್ಯಾನ ಮಾಡೋ ಪದ್ಧತಿ ಬೇರೆ ಥರ ಇರುತ್ತೆ. ವೇದಾಂತದ ರೀತಿಯಲ್ಲಿ ಅಥವಾ ವೇದಗಳಲ್ಲಿ ರೀತಿಯಲ್ಲಿ ಧ್ಯಾನ ಮಾಡುವುದು ಎಂದರೆ ಮನಸ್ಸನ್ನು ಆತ್ಮದಲ್ಲಿ ನೆಲೆಗೊಳಿಸುವುದು. ಅತ್ತಿತ್ತ ಹೋಗುವ ಮನಸ್ಸನ್ನು ಆತ್ಮದಲ್ಲಿ, ಆತ್ಮ ಎಂದರೆ ಪರಮಾತ್ಮ, ಆತ್ಮನಿಗೂ ಪರಮಾತ್ಮನಿಗೂ ಯಾವುದೇ ವ್ಯತ್ಯಾಸವಿಲ್ಲದ್ದರಿಂದ ನಮ್ಮ ಮನಸ್ಸನ್ನು ಸದಾಕಾಲ ಭಗವಂತನ ಚಿಂತನೆಯಲ್ಲಿ ಇಡುವುದೇ ನಿಜವಾದ ಧ್ಯಾನ ಎಂದು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾ, ಒಬ್ಬಂಟಿಯಾಗಿ ಇದ್ದು ಸಾಧ್ಯವಾದಷ್ಟು ಏಕಾಂಗಿ ಇದ್ದು ನಿರ್ಮಲವಾದ ಪ್ರದೇಶದಲ್ಲಿ ಆದಷ್ಟು ನೇರವಾಗಿ ಕುಳಿತುಕೊಂಡು ಮುಖವನ್ನು ನೇರವಾಗಿ ಇಟ್ಟುಕೊಂಡು ಹಸನ್ಮುಖಿಯಾಗಿ ಮನಸ್ಸನ್ನು ಹೃದಯದಲ್ಲಿರೋ ಭಗವಂತನಲ್ಲಿಯೇ ನೆಲೆಗೊಳಿಸಿ ಧ್ಯಾನವನ್ನು ಮಾಡಬೇಕು ಎಂದು ಧ್ಯಾನ ಯೋಗದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತಾ, ಓಂಕಾರ ಸಹಿತ ಧ್ಯಾನವನ್ನು ಮಾಡುವುದು ಅತಿ ಉತ್ತಮ ಎಂದು ಹೇಳುತ್ತಾನೆ. ಏಕೆಂದರೆ ಓಂಕಾರ ಶಬ್ದಕ್ಕೆ ಓಂಕಾರ ಬೇರೆಯಲ್ಲ, ಭಗವಂತ ಬೇರೆಯಲ್ಲ. ಓಂಕಾರದಲ್ಲಿ 4 ವೇದಗಳು ಅಡಗಿವೆ, 14 ಲೋಕಗಳು ಅಡಗಿವೆ, ಅಣು ರೇಣು ತೃಣ ಕಾಷ್ಟ ಪೂರ್ಣವಾಗಿ ಎಲ್ಲವೂ ಅಡಗಿದೆ. ಸೃಷ್ಟಿಯ ಆದಿಯಲ್ಲಿ ಇದ್ದ ಉದ್ಗಾರವು ಓಂಕಾರವೇ, ಪ್ರಳಯವಾದ ಮೇಲೆ ಇರುವ ಉದ್ಗಾರವು ಓಂಕಾರವೇ. ಹಾಗಾಗಿ ಹೇಗೆ ಸೃಷ್ಟಿಯ ಮೊದಲು ಇದ್ದ ಶಕ್ತಿಯು ಭಗವಂತನ ಶಕ್ತಿಯೇ, ಪರಬ್ರಹ್ಮ ರೂಪಿಯಾದ ಭಗವಂತನ ಶಕ್ತಿಯೇ, ಪ್ರಳಯವಾದ ಮೇಲೆ ಉಳಿಯುವ ಶಕ್ತಿಯು ಪರಬ್ರಹ್ಮನ ಶಕ್ತಿಯೇ. ಹಾಗಾಗಿ ಓಂಕಾರವು ಸೃಷ್ಟಿಯ ಮೊದಲೂ ಇತ್ತು, ಪ್ರಳಯದ ನಂತರವೂ ಇರುವಂಥದ್ದು. ಹಾಗಾಗಿ ಓಂಕಾರದ ಮಹಿಮೆಯನ್ನು ಇಲ್ಲಿ ಭಗವಂತನು ಕೊಂಡಾಡುತ್ತಾನೆ ಮತ್ತು
ಓಂಕಾರ ಸಹಿತವಾದ ಧ್ಯಾನ ಪದ್ಧತಿಯೂ ಸಹ ಅತ್ಯಂತ ಶ್ರೇಷ್ಠವಾದ ಧ್ಯಾನ ಪದ್ಧತಿ ಎಂದು ಇಲ್ಲಿ ಭಗವಂತನು ಹೇಳುತ್ತಾ 7ನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗ. ಈ ಜ್ಞಾನ ವಿಜ್ಞಾನ ಯೋಗದಲ್ಲಿ ಭಗವಂತನು ನೀನು ಪೂರ್ತಿಯಾಗಿ ನಿನ್ನ ಮನಸ್ಸನ್ನು ನನ್ನಲ್ಲೇ ಇಡಬೇಕು ಎಂದು ಹೇಳುತ್ತಾ 1000 ಮನುಷ್ಯರಲ್ಲಿ ಒಬ್ಬರಿಗೆ ಮಾತ್ರ ವೇದಾಂತವು ಸಿದ್ಧಿಸುತ್ತದೆ. 1000 ಮನುಷ್ಯರಲ್ಲಿ ಒಬ್ಬರು ಮಾತ್ರ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾಂ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಎಂದು ಇಲ್ಲಿ ಭಗವಂತನು ಹೇಳುತ್ತಾನೆ. ಮನುಷ್ಯ ಜನ್ಮಕ್ಕೆ ಬರಬೇಕಾದರೆ 84 ಲಕ್ಷ ಜನ್ಮಗಳನ್ನು ದಾಟಿ ಮನುಷ್ಯ ಜನ್ಮಕ್ಕೆ ಬರುತ್ತೇವೆ. ಈ ಮನುಷ್ಯ ದೇಹಗಳನ್ನು ಸುಮಾರು ಸಲ ತೆಗೆದುಕೊಂಡ ಮೇಲೆ ಧಾರ್ಮಿಕತೆಯಲ್ಲಿರುವ ಮನುಷ್ಯನಿಗೆ ಆತ್ಮಜ್ಞಾನದತ್ತ ಹೋಗಬೇಕು, ಭಗವಂತನನ್ನು ಅರಿತುಕೊಳ್ಳಬೇಕು ಮತ್ತು ಈ ಸಂಸಾರ ಬಂಧನದಿಂದ ಹೊರಗೆ ಬರಬೇಕು ಎನ್ನುವ ಅಪೇಕ್ಷೆ ಉಂಟಾಗುತ್ತದೆ ಎಂದು 7ನೇ ಅಧ್ಯಾಯದಲ್ಲಿ ಹೇಳಿದ ಶ್ರೀಕೃಷ್ಣ ಪರಮಾತ್ಮನು 8ನೇ ಅಧ್ಯಾಯವಾದ ಅಕ್ಷರ ಪರಬ್ರಹ್ಮ ಯೋಗದಲ್ಲಿ ಪರಬ್ರಹ್ಮ ಸ್ವರೂಪವನ್ನು ವಿವರಿಸುತ್ತಾನೆ. ಇಲ್ಲಿ ಬ್ರಹ್ಮ ಎಂದರೆ ಏನು, ಅಧ್ಯಾತ್ಮ ಎಂದರೆ ಏನು, ಕರ್ಮ ಎಂದರೆ ಏನು, ಆದಿಭೂತ ಎಂದರೆ ಏನು, ಅಧಿದೈವ ಎಂದರೇನು ಮುಂತಾದ ಎಲ್ಲ ವಿಚಾರಗಳನ್ನು ಹೇಳುತ್ತಾ ಅತ್ಯಂತ ಮುಖ್ಯವಾಗಿ ಮನುಷ್ಯ ಅಂತ್ಯಕಾಲದಲ್ಲಿ ಅಂದರೆ ದೇಹವನ್ನು ಬಿಡುವ ಸಮಯದಲ್ಲಿ ಯಾರು ಭಗವತ್ ಚಿಂತನೆಯಲ್ಲೇ ಇರುತ್ತಾನೋ ಅವನು ಮೋಕ್ಷವನ್ನೇ ಪಡೆಯುತ್ತಾನೆ, ಅವನು ನನ್ನನ್ನೇ ಪಡೆಯುತ್ತಾನೆ ಎಂದು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತಾನೆ. ಮತ್ತು ಜೀವ ಬಿಡುವ ಕೊನೆಯ ಸಮಯದಲ್ಲಿ ಯಾವ ಭಾವದಲ್ಲಿ ನಾವು ಜೀವವನ್ನು ಬಿಡುತ್ತೇವೋ ಆ ಭಾವಕ್ಕೆ ಅನುಸಾರವಾಗಿ ಮುಂದಿನ ಜನ್ಮಗಳಲ್ಲಿ ಅಂತಹ ದೇಹಗಳನ್ನು ನಾವು ಪಡೆಯುತ್ತೇವೆ ಎಂದು ಈ 8ನೇ ಅಧ್ಯಾಯದಲ್ಲಿ ಭಗವಂತನು ಹೇಳುತ್ತಾನೆ. ಇದಕ್ಕೆ ಒಂದು ಕಥೆಯು ನಮಗೆ ಚೆನ್ನಾಗಿ ಗೊತ್ತಿದೆ. ಈ ಭಾರತವನ್ನು ಆಡಿದ ಭರತನು ಕೊನೆಯ ಕಾಲದಲ್ಲಿ ಭರತ ಋಷಿಯಾಗಿ ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿಕೊಂಡು ಅತಿ ಘೋರವಾದ ತಪಸ್ಸನ್ನು ಮಾಡಿ ಸಾಧನೆಯ ಕೊನೆಯ ಹಂತದಲ್ಲಿದ್ದಾಗ ಅವನಿಗೆ ಒಂದು ಜಿಂಕೆಯ ಮೇಲೆ ದಯೆ, ಮೋಹ ಮತ್ತು ಪ್ರೀತಿ ಬಂದು ತಾನು ಈ ದೇಹವನ್ನು ಬಿಡುವ ಕಾಲದಲ್ಲಿ ಆ ಜಿಂಕೆಯನ್ನೇ ನೆನೆಸುತ್ತಾ ದೇಹ ಬಿಟ್ಟದ್ದಕ್ಕಾಗಿ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿಯೇ ದೇಹವನ್ನು ತೆಗೆದುಕೊಳ್ಳುತ್ತಾನೆ. ನಂತರ ಆ ಜಿಂಕೆಗೆ ತಾನು ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪಿನ ಅರಿವಾಗಿ ತಾನು ಬದುಕಿದ್ದ 12 ದಿನಗಳ ಕಾಲವು ಊಟ ತಿನ್ನದೆ ಏನೂ ಮಾಡದೆ ಸದಾಕಾಲ ಭಗವತ್ ಚಿಂತನೆಯಲ್ಲಿ ಇದ್ದು ತನ್ನ ದೇಹವನ್ನು ಆ ಜಿಂಕೆಯು ಬಿಟ್ಟು ಮುಂದಿನ ಜನ್ಮದಲ್ಲಿ ಜಡಭರತನಾಗಿ ಅತ್ಯಂತ ಮಹಾಜ್ಞಾನಿಯಾಗಿ ಹುಟ್ಟುತ್ತಾನೆ. ಹಾಗಾಗಿ ಈ ವಿಚಾರವನ್ನು ನಾವು ಅತ್ಯಂತ ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೊನೆಯ ಕಾಲದಲ್ಲಿ ಭಗವಂತನ ಚಿಂತನೆ ನಮಗೆ ಬರಬೇಕು. ಅದಕ್ಕಾಗಿ ಬದುಕಿದ್ದಾಗ ನಾವು ಭಗವಂತನ ಚಿಂತೆಯನ್ನು ಮಾಡಬೇಕು ಎಂದು ಈ ಅಧ್ಯಾಯವು ಅತಿ ಸ್ಪಷ್ಟವಾಗಿ ಹೇಳುತ್ತದೆ. ಹಾಗಾಗಿ ಸಾಯುವ ಸಮಯದಲ್ಲಿ ಹೆಂಡತಿಯ ಬಗ್ಗೆ, ಮಕ್ಕಳ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ, ಮನೆ ಬಗ್ಗೆ ಯೋಚನೆ ಮಾಡದೆ ಭಗವಂತನ ಬಗ್ಗೆಯೇ ಯೋಚನೆ ಮಾಡಬೇಕು. ಸಾಯುವ ಸಮಯದಲ್ಲಿ ನಮ್ಮ ಹತ್ತಿರವಿದ್ದವರಿಗೆ ಮೊದಲೇ ಹೇಳಬೇಕು, ನಾನು ಸಾಯುವ ಸಮಯದಲ್ಲಿ ನನ್ನ ಕಿವಿಯಲ್ಲಿ ನಾರಾಯಣ ಸ್ಮರಣೆಯನ್ನು ಹೇಳುತ್ತಾ ಇರಬೇಕು, ಅಥವಾ ಭಗವದ್ಗೀತೆಯನ್ನು ನನ್ನ ಕಿವಿ ಹತ್ತಿರ ಬಂದು ಪಠಿಸಬೇಕು, ಅಥವಾ ವಿಷ್ಣು ಸಹಸ್ರನಾಮವನ್ನು ನನ್ನ ಕಿವಿಯ ಹತ್ತಿರ ಬಂದು ಪಠಿಸಬೇಕು. ಸಾಯುವ ಸಮಯದಲ್ಲಿ
ನನ್ನ ಬಾಯಿಗೆ ಗಂಗಾಜಲವನ್ನು ಹಾಕಬೇಕು ಎಂದು ಮೊದಲೇ ಮನೆಯಲ್ಲಿದ್ದವರಲ್ಲಿ ಹೇಳಬೇಕು. ಇದು ಅತ್ಯಂತ ಮುಖ್ಯವೆಂದು ತಿಳಿದುಕೊಳ್ಳಬೇಕು. ಮುಂದೆ 9ನೇ ಅಧ್ಯಾಯವಾದ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಭಗವಂತನು ಅತ್ಯುತ್ತಮವಾದ ಜ್ಞಾನದ ವಿಚಾರವನ್ನು ಹೇಳುತ್ತಾನೆ. ಈ ಪ್ರಕೃತಿಯು ನನ್ನಿಂದಲೇ ಆಗಿದೆ. ನಾನು ಯಾವ ಕರ್ಮಗಳಿಗಾಗಲಿ ಯಾವ ಮಾಯಾಬಂಧನಗಳಿಗಾಗಲಿ ನಾನು ಒಳಪಟ್ಟಿಲ್ಲ. ಈ ಮಾಯೆಯು ನನ್ನ ವಶದಲ್ಲಿದೆ. ಆದರೆ ಸಾಮಾನ್ಯ ಜನರು ಮಾಯೆಯ ವಶದಲ್ಲಿ ಇದ್ದಾರೆ. ಭಗವಂತನನ್ನು ಒಲಿಸಿಕೊಳ್ಳಲು ಏನು ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಭಗವಂತನು ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅತಿ ವೈಭವವಾಗಿ ಪೂಜೆ ಮಾಡುವ ಅಗತ್ಯವಿಲ್ಲ. ಒಂದು ಹೂವು, ಒಂದು ಉದ್ಧರಣೆ ನೀರು, ಒಂದು ಪತ್ರ, ಒಂದು ಫಲದಿಂದ ನಿನ್ನ ಹೃದಯದಲ್ಲಿ ನನ್ನನ್ನೇ ನೆನೆಸಿಕೊಳ್ಳುತ್ತಾ ನೀನು ಪೂಜೆ ಮಾಡಿದರೆ ಅದರಿಂದಲೇ ನಾನು ಅತ್ಯಂತ ಸಂತುಷ್ಟನಾಗಿ ನಿನಗೆ ಪೂರ್ತಿ ಫಲವನ್ನು ಕೊಡುತ್ತೇನೆ ಎಂದು ಇಲ್ಲಿ ಹೇಳಿದ ಭಗವಂತ ಕೊನೆಗೆ ಯಾರು ನನ್ನನ್ನು ಆಶ್ರಯಿಸುತ್ತಾರೋ ಅಂಥವರನ್ನು ನಾನು ಖಂಡಿತವಾಗಿ ಉದ್ಧಾರ ಮಾಡುತ್ತೇನೆ ಅನ್ನುವ ಒಂದು ಸಂದೇಶವನ್ನು ಕೊಡುತ್ತಾನೆ. ಮುಂದಿನ 10ನೇ ಅಧ್ಯಾಯದಲ್ಲಿ ಅಂದರೆ ವಿಭೂತಿ ಯೋಗದಲ್ಲಿ ಇಲ್ಲಿ ಭಗವಂತನು ತಾನು ಯಾವ ಕಡೆ ನನ್ನನ್ನು ಪೂಜಿಸಬೇಕು ಎಂದು ಇಲ್ಲಿ ಹೇಳುತ್ತಾನೆ. ಋಷಿಗಳಲ್ಲಿ ಮತ್ತು ಸೂರ್ಯನಾರಾಯಣನಾಗಿ ಮತ್ತು ಅಶ್ವತ್ಥ ವೃಕ್ಷ ಮತ್ತು ವಿಷ್ಣು ರೂಪದಲ್ಲಿ ಮತ್ತು ಚಂದ್ರನ ರೂಪದಲ್ಲಿ ನಿಮಗೆ ಜಗತ್ತಿನಲ್ಲಿ ಕಾಣುವ ಕೆಲವು ರೂಪಗಳಲ್ಲಿ ನಾನು ವಿಶೇಷವಾಗಿ ನನ್ನ ವಿಭೂತಿಯನ್ನು ತೋರಿಸ್ತಾ ಇರ್ತೇನೆ. ಹಾಗಾಗಿ ಅಂಥ ವಿಭೂತಿಗಳಲ್ಲಿ ಹೊರ ಪ್ರಪಂಚದಲ್ಲಿ ನನ್ನನ್ನು ಪೂಜೆ ಮಾಡಬೇಕು ಎಂದು ಹೇಳುತ್ತಾ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಭಗವಂತನು ತನ್ನ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸುತ್ತಾನೆ. ತನ್ನ ಶಂಖ ಚಕ್ರ ಗದಾ ಪದ್ಮ ಇರುವ ತನ್ನ ವಿಷ್ಣು ರೂಪವನ್ನು ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ತೋರಿಸಿ ತಾನು ಸಾಕ್ಷಾತ್ ಪರಮಾತ್ಮನೇ ಎಂಬುದನ್ನು ಅತೀ ಸ್ಪಷ್ಟವಾಗಿ ತೋರಿಸುವುದರ ಮೂಲಕ ಸ್ಪಷ್ಟಪಡಿಸುತ್ತಾನೆ. 12ನೇ ಅಧ್ಯಾಯವು ಭಕ್ತಿಯೋಗಕ್ಕೆ ಸಂಬಂಧಪಟ್ಟ ಅಧ್ಯಾಯವಾಗಿದೆ. ಕರ್ಮಯೋಗ, ಭಕ್ತಿಯೋಗ, ಬುದ್ಧಿಯೋಗ, ಜ್ಞಾನಯೋಗದಲ್ಲಿ ಭಕ್ತಿಯೋಗವು ಅತ್ಯಂತ ಸುಲಭವಾದ ಮತ್ತು ಪರಮಾತ್ಮನನ್ನು ಸುಲಭವಾಗಿ ಪಡೆಯುವಂತಹ ಒಂದು ಸಾಧನವಾಗಿದೆ ಎಂದು ಇಲ್ಲಿ ಭಗವಂತನು ಹೇಳುತ್ತಾನೆ. ನಾರದ ಮಹರ್ಷಿಗಳು ಸಹ ಭಕ್ತಿಯೋಗದಲ್ಲಿ 9 ವಿಧ ಭಕ್ತಿಯನ್ನು ಹೇಳುತ್ತಾರೆ. ಶ್ರವಣಂ, ಕೀರ್ತನಂ ವಿಷ್ಣು, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಈ 9 ವಿಧ ಭಕುತಿಯಲ್ಲಿ ಯಾವುದೇ ರೀತಿಯಲ್ಲಿ ಭಕ್ತಿ ಮಾಡಿದರೂ ಪರಮಾತ್ಮನನ್ನು ಒಲಿಸಿಕೊಳ್ಳಬಹುದು ಎಂದು ಇಲ್ಲಿ ಭಗವಂತನು ಹೇಳುತ್ತಾ ಭಕ್ತಿಯೋಗವು ಸಾಮಾನ್ಯರು ಸಹ ಸಾಧಿಸಬಹುದಾದ ಯೋಗವಾಗಿದೆ ಎಂದು ಹೇಳುತ್ತಾ ಮುಂದೆ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಶ್ರೀಕೃಷ್ಣ ಪರಮಾತ್ಮನು ಆತ್ಮತತ್ವವನ್ನು ಹೇಳುತ್ತಾ ಹೋಗುತ್ತಾನೆ. ಅಂದರೆ ವೇದಾಂತವನ್ನು ಹೇಳುತ್ತಾ ಹೋಗುತ್ತಾನೆ. ಧ್ಯಾನಯೋಗ, ಧ್ಯಾನದಿಂದ ಜ್ಞಾನಯೋಗ, ಜ್ಞಾನಯೋಗದಿಂದ ವೇದಾಂತ ಅಂತ ಹೀಗೆ ಹೋಗುತ್ತೆ. ಮೊದಲು ಕರ್ಮಯೋಗ, ಕರ್ಮಯೋಗದಿಂದ ಭಕ್ತಿಯೋಗ, ಭಕ್ತಿಯೋಗದಿಂದ ಜ್ಞಾನಯೋಗ, ಜ್ಞಾನಯೋಗದಿಂದ ವೇದಾಂತ,
ವೇದಾಂತದಿಂದ ಮೋಕ್ಷ ಪ್ರಾಪ್ತಿ. ಹೀಗೆ ಇದನ್ನು ಲ್ಯಾಡರ್ ಅಂತ ಹೇಳ್ತೇವೆ. 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಭಗವಂತನು ದೇಹವು ಒಂದು ಕ್ಷೇತ್ರವಾಗಿದೆ, ಅದರ ಒಳಗಿರುವ ಭಗವಂತನಾದ ನಾನೇ ಕ್ಷೇತ್ರಜ್ಞನಾಗಿದ್ದೇನೆ. ಇದನ್ನು ನೀನು ಧ್ಯಾನ ಯೋಗದ ಮೂಲಕ ಮತ್ತು ಜ್ಞಾನ ಯೋಗದ ಮೂಲಕ ನನ್ನನ್ನು ಅರಿತುಕೊಳ್ಳಬಹುದು ಮತ್ತು ನನ್ನನ್ನು ಅನುಭವಜನ್ಯವಾಗಿ ಪಡೆಯಬಹುದು ಎಂದು ಹೇಳುತ್ತಾ 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗದಲ್ಲಿ ಭಗವಂತನು ಮುಖ್ಯವಾಗಿ 3 ಥರದ ಗುಣಗಳು ನಮ್ಮಲ್ಲಿ ಇರುತ್ತವೆ ಎಂದು ಹೇಳುತ್ತಾನೆ. ಸಾತ್ವಿಕ ಗುಣ, ರಜೋಗುಣ ಮತ್ತು ತಮೋ ಗುಣಗಳು. ಈ 3 ಗುಣಗಳು ನಮ್ಮ ಜೀವದ ಜೊತೆಗೆ ಬಂದು ನಾವು ಆ ಗುಣಗಳಂತೆ ನಾವು ಕರ್ಮಗಳನ್ನು ಮಾಡುತ್ತಾ ಇರುತ್ತೇವೆ ಅನ್ನುತ್ತಾ ಹೇಳುತ್ತಾ ಇಲ್ಲಿ ಭಗವಂತನು ನಾವು ತಮೋಗುಣದಿಂದ ರಜೋಗುಣಕ್ಕೆ ಬರಬೇಕು, ರಜೋಗುಣದಿಂದ ಸಾತ್ವಿಕ ಗುಣಕ್ಕೆ ಬರಬೇಕು, ಸಾತ್ವಿಕ ಗುಣದಿಂದ ಶುದ್ಧ ಸಾತ್ವಿಕ ಗುಣಕ್ಕೆ ಬರಬೇಕು ಅನ್ನುವ ಸಂದೇಶವನ್ನು ಕೊಡುತ್ತಾನೆ. 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಪ್ರಾಪ್ತಿಯೋಗ ಅನ್ನುವ 15ನೇ ಅಧ್ಯಾಯವಿದೆ. ಸಾಮಾನ್ಯವಾಗಿ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯಕ್ಕೆ ಸನ್ಯಾಸಿಗಳು, ವಿದ್ವಾಂಸರು ಅತ್ಯಂತ ಪ್ರಾಶಸ್ತ್ಯವನ್ನು ಕೊಡುತ್ತಾರೆ. ಇದು ಭಗವಂತನನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಬೇಕು, ಪುರುಷೋತ್ತಮ ಪ್ರಾಪ್ತಿಯೋಗ ಎಂದರೆ ಏನು ಎಂಬುದು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಭಗವಂತನು ಹೇಳುತ್ತಾನೆ. ಮುಂದೆ 16ನೇ ಯೋಗದಲ್ಲಿ ದೈವಾಸುರ ಸಂಪದ್ವಿಭಾಗ ಯೋಗದಲ್ಲಿ ಯಾವ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು 2 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಅಭಯಂ ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ, ಸ್ವಾಧ್ಯಾಯಸ್ತಪ ಆರ್ಜವಂ, ಅಹಿಂಸಾ, ಸತ್ಯಂ, ಅಕ್ರೋಧ, ತ್ಯಾಗ, ಶಾಂತಿರಪೈಶುನಂ, ದಯಾಭೂತೇಶ್ವಲೋಲುಪ್ತ್ವಂ, ಮಾರ್ದವಂ, ರೀರಚಾಪಲಂ ಅಂತ 2 ಶ್ಲೋಕದಲ್ಲಿ ಯಾವ ಒಳ್ಳೆಯ ಗುಣಗಳನ್ನು ನಾವು ಇಟ್ಟುಕೊಂಡರೆ ಧರ್ಮದ ಸನ್ನಿಧಿಯಲ್ಲಿ ನಾವು ಹೋಗಲಿಕ್ಕೆ ಅತಿ ಸುಲಭವಾಗುತ್ತದೆ ಎಂದು ಈ 16ನೇ ಅಧ್ಯಾಯದಲ್ಲಿ ಹೇಳುತ್ತಾ 17ನೇ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗ, 3 ರೀತಿಯ ಶ್ರದ್ಧೆಗಳು ಇರುತ್ತವೆ. ಅಂದರೆ ತಮೋಗುಣದಲ್ಲಿದ್ದವರಲ್ಲಿ ಒಂದು ರೀತಿಯ ಶ್ರದ್ಧೆ ಇರುತ್ತೆ, ರಜೋಗುಣದಲ್ಲಿ ಇದ್ದವರಲ್ಲಿ ಒಂದು ರೀತಿಯ ಶ್ರದ್ಧೆ ಇರುತ್ತೆ, ಸಾತ್ವಿಕ ಗುಣ ಇದ್ದವರಲ್ಲಿ ಇನ್ನೊಂದು ರೀತಿಯ ಶ್ರದ್ಧೆ ಇರುತ್ತದೆ ಮತ್ತು ಶುದ್ಧ ಸಾತ್ವಿಕರಲ್ಲಿ ಇನ್ನೊಂದು ರೀತಿಯ ಶ್ರದ್ಧೆ ಇರುತ್ತದೆ. ಹಾಗಾಗಿ ನಾವು ಸಾತ್ವಿಕ ಶ್ರದ್ಧೆಯನ್ನು ಪಡೆಯಲು ಸತತವಾಗಿ ಪ್ರಯತ್ನ ಮಾಡಬೇಕು ಎಂದು ಹೇಳುತ್ತಾ 18ನೇ ಅಧ್ಯಾಯದಲ್ಲಿ ಕೊನೆಯ ಅಧ್ಯಾಯದಲ್ಲಿ ಮೋಕ್ಷ ಸನ್ಯಾಸ ಯೋಗದಲ್ಲಿ ಭಗವಂತನು ಮೊದಲಿನ 17 ಅಧ್ಯಾಯಗಳಲ್ಲಿ ಹೇಳಿದ ವಿಚಾರವನ್ನೇ ಹೇಳುತ್ತಾ ಕೊನೆಗೆ ಭಗವಂತನು ಒಂದು ಮಾತನ್ನು ಹೇಳುತ್ತಾನೆ. ಇಲ್ಲಿ ಏನು ಹೇಳ್ತಾನೆ ಭಗವಂತ ಅಂದರೆ, ತಮೇವಂ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸಾಂ ನಂ ಪ್ರಾಪ್ಯಸಿ ಶಾಶ್ವತಂ. ಹಾಗಾಗಿ ಅರ್ಜುನ, ನೀನು ನನಗೆ ಅಂದರೆ ಪರಬ್ರಹ್ಮ ಸ್ವರೂಪಿಯಾದ ನನಗೆ, ಪರಮಾತ್ಮನಾದ ನನಗೆ ಸಂಪೂರ್ಣವಾಗಿ ಶರಣಾಗತನಾಗು, ನಿನ್ನನ್ನು ನಾನು ಉದ್ಧಾರ ಮಾಡುತ್ತೇನೆ ಎಂದು ಹೇಳುತ್ತಾ ಇನ್ನೊಂದು ಮಾತನ್ನು ಹೇಳುತ್ತಾನೆ. ಮನ್ಮನ ಭವಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು, ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸಿ ಮೇ. ಇದು ಅತ್ಯಂತ ಶ್ರೇಷ್ಠವಾದ ಒಂದು ವಚನವಾಗಿದೆ. ಇಲ್ಲಿ ಭಗವಂತನು ವಚನಬದ್ಧತೆಗೆ ಒಳಪಟ್ಟು ಪ್ರಾಮಿಸ್ ಮಾಡ್ತಾನೆ ಅಂತ ಹೇಳಲ್ವಾ, ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಇಲ್ಲಿ ಭಗವಂತ ಏನು ಹೇಳ್ತಾನೆ, ನನ್ನ ಭಕ್ತನಾಗು, ಆ ದೇವರು ಈ ದೇವರು ಅಲ್ಲಿ ಭಕ್ತನಾಗಬೇಡ, ಡೈರೆಕ್ಟಾಗಿ ನನ್ನ ಭಕ್ತನೇ ಆಗು, ನನ್ನನ್ನೇ ಪೂಜಿಸು,
ನನ್ನನ್ನೇ ಪ್ರಾರ್ಥಿಸು, ನನ್ನನ್ನೇ ಧ್ಯಾನಿಸು, ನಿನ್ನ ಭಕ್ತಿ ಏಕಮುಖವಾಗಿರಲಿ. ಹಾಗಿದ್ದರೆ ನಾನು ನಿನಗೆ ವಚನವನ್ನು ಕೊಡುತ್ತೇನೆ, ನಿನ್ನ ಪೂರ್ತಿ ಉದ್ಧಾರವನ್ನು ನಾನು ಮಾಡುತ್ತೇನೆ ಎಂದು ಹೇಳುತ್ತಾ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅನ್ನೋ ಒಂದು ವಚನವನ್ನು ಕೊಡುತ್ತಾನೆ. ಎಲ್ಲವನ್ನು ಬಿಟ್ಟು ನೀನು ನನಗೆ ಶರಣಾದರೆ ನಿನ್ನನ್ನು ನೀನು ಎಷ್ಟೇ ಜನ್ಮಗಳಲ್ಲಿ ಮಾಡಿದ ಪಾಪದ ರಾಶಿ ಇದ್ದರೂ ಅದನ್ನು ಕಳೆದು ನಾನು ನಿನಗೆ ಮೋಕ್ಷವನ್ನೇ ಕೊಡುತ್ತೇನೆ ಅನ್ನೋ ಒಂದು ಅತ್ಯಂತ ಗಹನವಾದ ವಿಚಾರವನ್ನು, ಮತ್ತೊಂದು ಭಕ್ತರ ಉದ್ಧಾರಕ್ಕಾಗಿ ಅತ್ಯಂತ ಶ್ರೇಷ್ಠವಾದ ವಿಚಾರವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಹಾಗಾಗಿ ನಾವು ಇದನ್ನು ಶ್ರದ್ಧೆಯಿಂದ ನಂಬಬೇಕು, ಶ್ರದ್ಧೆಯಿಂದ ಆಚರಿಸಬೇಕು. ಹಾಗಾಗಿ ಈ ಭಗವದ್ಗೀತೆಯ ಕೊನೆಯ ಶ್ಲೋಕ ಏನು ಬರುತ್ತೆ ನೋಡಿ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಅಂದರೆ ಒಟ್ಟಾರೆ ನಾವು ನಮ್ಮ ಕೈಯಲ್ಲಿ ಆಗುವಷ್ಟು ದಿನಕ್ಕೆ ಒಂದು ಅಧ್ಯಾಯವನ್ನಾಗಲಿ, ಸಾಧ್ಯವಾಗದಿದ್ದರೆ ಕೆಲವು ಶ್ಲೋಕಗಳನ್ನಾಗಲಿ ನಾವು ಭಗವದ್ಗೀತೆಯನ್ನು ದಿನಾಗಲೂ ಓದಬೇಕು. ಅದಕ್ಕೆ ಶಂಕರ ಭಗವತ್ಪಾದರು ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆಯನ್ನು ಎಂದೂ ಬಿಡಬಾರದು, ಗೋವಿಂದ ನಾಮಸ್ಮರಣೆಯನ್ನು ಎಂದೂ ಬಿಡಬಾರದು, ಇದು ಸಕಲ ಅಭಿವೃದ್ಧಿಯನ್ನು ಉಂಟು ಮಾಡುತ್ತದೆ ಎಂದು ಹೇಳುತ್ತಾರೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಈ ಭಗವದ್ಗೀತೆಯ ಬಗ್ಗೆ ನಾವು ಇಷ್ಟು ತಿಳಿದುಕೊಂಡೆವು. ಇನ್ನು ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ನನ್ನನ್ನು ಕೇಳಬಹುದು. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು.